ಅವನು ನಾನು ಗಾಢ ನಿದ್ದೆಯಲ್ಲಿದ್ದಾಗ ನನ್ನ ಕೆಂದಾವರೆಯಂತಹ ಮುಖವನ್ನೇ ದಿಟ್ಟಿಸಿ ನೋಡುತ್ತಿದ್ದ. ನನ್ನ ಮೈಮಾಟ ಮತ್ತು ಸೌಂದರ್ಯ ಅವನಲ್ಲಿ ಏನೋ ಒಂದು ತಳಮಳ ಉಂಟುಮಾಡಿತ್ತು. ನನ್ನ ಕೈ ಹಿಡಿದು ತನ್ನ ಮನಸ್ಸಿನ ಆಸೆಯನ್ನು ತೀರಿಸಿಕೊಳ್ಳಲು ಕಾಫಿ ತೋಟದ ದಟ್ಟವಾದ ಮರೆಯ ಕಡೆಗೆ ಕರೆದುಕೊಂಡು ಹೋದ. ನಮ್ಮ ಚಾನೆಲ್ ಅನ್ನು ಹೊಸದಾಗಿ ವೀಕ್ಷಿಸುತ್ತಿರುವ ಪ್ರತಿಯೊಬ್ಬರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋಗೆ ಒಂದು ಲೈಕ್ ನೀಡಿ ಕೊನೆಯವರೆಗೂ ನೋಡಿ. ನನ್ನ ಹೆಸರು ಕಾವ್ಯ. ನಾನು ಹಳ್ಳಿಯ ಸೌಂದರ್ಯದ ನಡುವೆ ಬೆಳೆದವಳು. ನಮ್ಮ ತಂದೆಯವರಿಗೆ ದೊಡ್ಡ ಅಡಿಕೆ ತೋಟವಿದೆ. ದಿನವೂ ತೋಟದ ಕೆಲಸದಲ್ಲೇ ಕಾಲ ಕಳೆಯುತ್ತೇವೆ. ಒಂದು ದಿನ ನಮ್ಮ ಪಕ್ಕದ ಮನೆಯ ಸುಂದರ ಯುವಕ ವಿಕ್ರಮ್ ನಮ್ಮ ಮನೆಗೆ ಬಂದು, ಇಂದು ನಮ್ಮ ತೋಟದಲ್ಲಿ ಕೆಲಸವಿದೆ, ಸ್ವಲ್ಪ ಸಹಾಯಕ್ಕೆ ಬರ್ತೀರಾ ಎಂದು ಕೇಳಿದ. ಸಾಮಾನ್ಯವಾಗಿ ಅಮ್ಮ ಇಂತಹ ಕೆಲಸಗಳಿಗೆ ಹೋಗುತ್ತಿದ್ದರು. ಆದರೆ ಅಂದು ಅಮ್ಮನಿಗೆ ಅತಿಯಾದ ತಲೆನೋವು ಕಾಣಿಸಿಕೊಂಡಿತ್ತು. ಕಾವ್ಯ, ಇವತ್ತು ನೀನೇ ಹೋಗಮ್ಮ. ವಿಕ್ರಮ್ ಒಳ್ಳೆಯ ಹುಡುಗ, ನಿನಗೇನು ತೊಂದರೆ ಆಗಲ್ಲ ಎಂದರು. ನಾನು ಅಮ್ಮನ ಮಾತನ್ನು ಮೀರಲಾರದೆ ಮನಸ್ಸಿಲ್ಲದಿದ್ದರೂ ಒಪ್ಪಿಕೊಂಡೆ. ವಿಕ್ರಮ್ ನೋಡಲು ಬಹಳ ಸ್ಫುರದ್ರೂಪಿಯಾಗಿದ್ದರಿಂದ ಅವನ ಜೊತೆ ಹೋಗಲು ಒಂದು ಸಣ್ಣ ಸಂಕೋಚ ಕಾಡುತ್ತಿತ್ತು. ನಾನು ಬರುವುದನ್ನು ಕಂಡು ಅವನ ಕಣ್ಣುಗಳಲ್ಲಿ ಒಂದು ಮಿಂಚು ಮೂಡಿತ್ತು. ಅವನು ಬಹುಶಃ ಅಮ್ಮ ಬರುತ್ತಾರೆಂದು ಅಂದುಕೊಂಡಿದ್ದನೇನೋ. ಆದರೆ ನಾನು ಸೀರೆಯಲ್ಲಿ ಮಿಂಚುತ್ತಾ ಬರುವುದನ್ನು ನೋಡಿ ಅವನಿಗೆ ಆಶ್ಚರ್ಯದ ಜೊತೆಗೆ ಒಂದು ರೀತಿಯ ಅಮಲು ಏರಿದಂತಾಗಿತ್ತು. ನಮ್ಮ ಹಳ್ಳಿಯಲ್ಲಿ ಒಬ್ಬರಿಗೊಬ್ಬರು ಕೆಲಸದಲ್ಲಿ ಸಹಾಯ ಮಾಡಿಕೊಳ್ಳುವುದು ರೂಢಿ. ವಿಕ್ರಮ್ ಅವರ ಕುಟುಂಬ ಊರಿನಲ್ಲೇ ಶ್ರೀಮಂತ ಕುಟುಂಬ. ಅವರ ತೋಟ ಬಹಳ ವಿಶಾಲವಾಗಿದ್ದು ಹಚ್ಚ ಹಸಿರಿನಿಂದ ಕೂಡಿತ್ತು. ಕೆಲಸಗಾರರು ಬೇಕಾದಷ್ಟು ಇದ್ದರೂ ಅಂದು ಯಾಕೋ ತೋಟದ ಒಂದು ಮೂಲೆಯಲ್ಲಿರುವ ಚಿಕ್ಕ ಹಳ್ಳದ ಹತ್ತಿರ ಕೆಲಸವಿತ್ತು. ಅಲ್ಲಿಗೆ ಬೇರೆ ಯಾರೂ ಇರಲಿಲ್ಲ. ಅವನು ನನ್ನನ್ನು ಅತ್ತ ಕರೆದೊಯ್ಯುವಾಗ ಮನಸ್ಸಿನಲ್ಲಿ ಏನೋ ಒಂದು ಸಿಹಿ ನಡುಕ ಶುರುವಾಗಿತ್ತು. ಹಳ್ಳದ ಪಕ್ಕದಲ್ಲಿ ಒಂದು ಹಳೆಯ ಮರದ ಮನೆಯಿತ್ತು. ಅಲ್ಲಿ ನೀರಿನ ಸದ್ದು ಮತ್ತು ಹಕ್ಕಿಗಳ ಚಿಲಿಪಿಲಿ ಬಿಟ್ಟರೆ ಬೇರೇನೂ ಕೇಳಿಸುತ್ತಿರಲಿಲ್ಲ. ಅಕಾಯ್ ಹಾತೋವಾ. ನಾನು ಅಲ್ಲಿಗೆ ಹೋದಾಗ ಬೇರೆ ಕೆಲಸಗಾರರು ಯಾರೂ ಇರಲಿಲ್ಲ. ವಿಕ್ರಮ್, ಇನ್ನೂ ಯಾರೂ ಬಂದಿಲ್ಲವೇ ಎಂದು ಕೇಳಿದೆ. ಅವನು ನನ್ನ ಹತ್ತಿರ ಬಂದು ನಿಗೂಢವಾಗಿ ನಗುತ್ತಾ, ಇಂದು ನಿನಗೆ ಮತ್ತು ನನಗೆ ಮಾತ್ರ ಇಲ್ಲಿ ಕೆಲಸವಿರುವುದು ಎಂದ. ಅವನ ಆ ಧ್ವನಿಯಲ್ಲಿ ಏನೋ ಒಂದು ಮಾದಕತೆಯಿತ್ತು. ಅವನು ನನ್ನನ್ನು ಒಂದು ದಟ್ಟವಾದ ಮರದ ಕೆಳಗೆ ನಿಲ್ಲಿಸಿ ಕೆಲಸದ ಬಗ್ಗೆ ವಿವರಿಸಲು ಶುರು ಮಾಡಿದ. ಅವನ ಉಸಿರು ನನ್ನ ಕೆನ್ನೆಗೆ ತಾಗುತ್ತಿತ್ತು. ನನಗೆ ಒಂದು ಕ್ಷಣ ಮೈ ಮರೆತಂತಾಯಿತು. ನೀನು ಇಲ್ಲೇ ಇರು, ನಾನು ಆ ಕಡೆಯಿಂದ ಸ್ವಲ್ಪ ಉಪಕರಣಗಳನ್ನು ತರುತ್ತೇನೆ ಎಂದು ಹೇಳಿ ಅವನು ಅಲ್ಲಿಂದ ಮರೆಯಾದ. ಅವನು ಹೋದ ನಂತರ ನಾನು ಒಬ್ಬಳೇ ಆ ಕಾಡಿನಂತಿರುವ ತೋಟದಲ್ಲಿ ನಿಂತಿದ್ದೆ. ಮಧ್ಯಾಹ್ನದ ಬಿಸಿಲು ಎಲೆಗಳ ನಡುವಿನಿಂದ ನುಸುಳಿ ನನ್ನ ಮೈಮೇಲೆ ಬಿದ್ದಾಗ ನನಗೆ ಏನೋ ಒಂಥರ ಆಲಸ್ಯವಾಯಿತು. ಹತ್ತಿರದಲ್ಲೇ ಇದ್ದ ಒಂದು ತಣ್ಣನೆಯ ಹಳ್ಳದಲ್ಲಿ ಕೈಕಾಲು ತೊಳೆದುಕೊಂಡೆ. ನೀರಿನ ಸ್ಪರ್ಶಕ್ಕೆ ಮೈ ರೋಮಾಂಚನವಾಯಿತು. ಸೀರೆಯನ್ನು ಸ್ವಲ್ಪ ಮೇಲೆ ಎತ್ತಿ ಕಟ್ಟಿ ಹಳ್ಳದ ಪಕ್ಕದ ಮೃದುವಾದ ಹುಲ್ಲಿನ ಮೇಲೆ ಕುಳಿತುಕೊಂಡೆ. ತಂದಿದ್ದ ಬುತ್ತಿಯನ್ನು ಬಿಚ್ಚಿ ಸ್ವಲ್ಪ ಊಟ ಮಾಡಿದೆ. ಹೊಟ್ಟೆ ತುಂಬಿದ ಮೇಲೆ ಗಾಳಿಯ ತಂಪಿಗೆ ಕಣ್ಣುಗಳು ಭಾರವಾದವು. ಅಲ್ಲಿಯೇ ಮರದ ನೆರಳಿನಲ್ಲಿ ಮಲಗಿಬಿಟ್ಟೆ. ನಿದ್ದೆಯ ಅಮಲಿನಲ್ಲಿ ಸೀರೆಯ ಸೆರಗು ಸ್ವಲ್ಪ ಸರಿದು ಹೋಗಿತ್ತು. ನಾನು ಮೈಮರೆತು ಸುಖವಾದ ನಿದ್ದೆಯಲ್ಲಿದ್ದೆ. ವಿಕ್ರಮ್ ಮರಳಿ ಬಂದವನು ನಾನು ಮಲಗಿದ್ದ ದೃಶ್ಯವನ್ನು ಕಂಡು ಸ್ತಂಭೀಭೂತನಾದ. ನನ್ನ ಅಂದದ ಮೈಸಿರಿ ಅವನ ಎದೆಯಲ್ಲಿ ಬಿರುಗಾಳಿ ಎಬ್ಬಿಸಿತ್ತು. ಅವನು ನನ್ನ ಹತ್ತಿರ ಬಂದು ಮಂಡಿಯೂರಿ ಕುಳಿತು ನನ್ನ ಮುಖದ ಮೇಲೆ ಬಿದ್ದಿದ್ದ ಕೂದಲನ್ನು ಮೆಲ್ಲಗೆ ಸರಿಸಿದ. ಅವನ ಕೈಗಳ ಸ್ಪರ್ಶಕ್ಕೆ ನನಗೆ ಒಮ್ಮೆಲೇ ಎಚ್ಚರವಾಯಿತು. ಎದುರಿಗೆ ವಿಕ್ರಮ್ ನನ್ನನ್ನೇ ಕಾಮದ ದೃಷ್ಟಿಯಿಂದ ನೋಡುತ್ತಿರುವುದನ್ನು ಕಂಡು ನಡುಗಿ ಹೋಗಿ ಎದ್ದು ಕುಳಿತುಕೊಂಡೆ. ನನ್ನ ಅಂದ ಅವನನ್ನು ಎಷ್ಟರ ಮಟ್ಟಿಗೆ ಸೆಳೆದಿತ್ತು ಎಂದರೆ ಅವನು ಮಾತನಾಡಲು ಪದಗಳೇ ಸಿಗದೆ ತಡಬಡಾಯಿಸಿದ. ಕಾವ್ಯ, ನೀನು ಎಷ್ಟು ಸುಂದರವಾಗಿದ್ದೀಯಾ ಅಂದರೆ ಎಂದು ಹೇಳುತ್ತಾ ನನ್ನ ಕಣ್ಣುಗಳಲ್ಲಿ ಕಣ್ಣಿಟ್ಟು ನೋಡಿದ. ಊರಿನವರು ನನ್ನ ಬಗ್ಗೆ ಆಡುವ ಮಾತುಗಳು ಈಗ ನಿಜವೆನಿಸುತ್ತಿತ್ತು. ಅವನು ಮೆಲ್ಲಗೆ ನನ್ನ ಹತ್ತಿರ ಬಂದು, ಹೆದರಬೇಡ್, ನಾನು ನಿನಗೆ ಏನೂ ಮಾಡಲ್ಲ. ಆದರೆ ಆ ಪೊದೆಗಳ ಮರೆಯಲ್ಲಿ ಒಂದು ವಿಶೇಷವಿದೆ, ಬಾ ತೋರಿಸುತ್ತೇನೆ ಎಂದು ನನ್ನ ಕೈ ಹಿಡಿದು ಎಳೆದ.
ಅವನ ಸ್ಪರ್ಶದಲ್ಲಿ ಒಂದು ರೀತಿಯ ಕಾಂತಶಕ್ತಿಯಿತ್ತು. ನಾನು ಅವನನ್ನು ಹಿಂಬಾಲಿಸಿದೆ. ದಟ್ಟವಾದ ಪೊದೆಗಳ ನಡುವೆ ಹೋಗುವಾಗ ನನಗಂತೂ ಎದೆಬಡಿತ ಜೋರಾಗಿತ್ತು. ವಿಕ್ರಮ್, ಎಲ್ಲಿಗೆ ಹೋಗುತ್ತಿದ್ದೇವೆ ಎಂದು ಕೇಳಿದೆ. ಅವನು ಉತ್ತರಿಸದೆ ನನ್ನನ್ನು ಮತ್ತಷ್ಟು ಹತ್ತಿರಕ್ಕೆ ಎಳೆದುಕೊಂಡ. ಅವನ ಶರೀರದ ಬಿಸಿಯಾದ ಸ್ಪರ್ಶ ನನಗೆ ರೋಮಾಂಚನ ಉಂಟುಮಾಡಿತು. ಆ ದಟ್ಟವಾದ ಕಾಡಿನ ನಡುವೆ ನಾವಿಬ್ಬರೇ ಇದ್ದೆವು. ಅವನು ನನ್ನನ್ನು ಒಂದು ಸುಂದರವಾದ ಹೂವಿನ ಗಿಡಗಳಿರುವ ಜಾಗಕ್ಕೆ ಕರೆದೊಯ್ದ. ನೋಡು, ಇಲ್ಲಿ ಎಂತಹ ಅಪರೂಪದ ಹೂವುಗಳು ಅರಳುತ್ತಿವೆ. ನಿನ್ನ ಸೌಂದರ್ಯಕ್ಕೆ ಸರಿಸಾಟಿಯಾದ ಹೂವುಗಳಿವು ಎಂದ. ಅವನು ನನ್ನ ಸೊಂಟಕ್ಕೆ ಕೈ ಹಾಕಿ ಮೆಲ್ಲಗೆ ಹತ್ತಿರಕ್ಕೆ ಸೆಳೆದುಕೊಂಡಾಗ ನನಗೆ ಪ್ರಪಂಚವೇ ಮರೆತು ಹೋದಂತಾಯಿತು. ಅವನ ಮಾದಕ ಮಾತುಗಳು ನನ್ನನ್ನು ಕರಗಿಸುತ್ತಿದ್ದವು. ಇವತ್ತು ಇಡೀ ದಿನ ನಾವು ಇಲ್ಲೇ ಇರೋಣ ಎಂದನು. ಅವನ ಕಣ್ಣುಗಳಲ್ಲಿನ ಕಾಮನೆ ನನ್ನನ್ನು ಕಂಗೆಡಿಸಿತ್ತು. ಆದರೆ ಅಷ್ಟರಲ್ಲೇ ಅವನು ತನ್ನ ಗಂಭೀರ ಸ್ವರಕ್ಕೆ ಮರಳಿದ. ಕಾವ್ಯ, ಈ ಪೊದೆಗಳ ಆಚೆ ಒಂದು ಶಾರ್ಟ್ಕಟ್ ರಸ್ತೆಯಿದೆ. ಅಲ್ಲಿ ನಿನಗೆ ಸುಲಭವಾಗಿ ಮನೆಗೆ ಹೋಗಲು ದಾರಿಯಾಗುತ್ತದೆ ಎಂದು ಇಲ್ಲಿಗೆ ಕರೆತಂದೆ ಎಂದನು. ನನಗೆ ಒಂದು ಕ್ಷಣ ನಿರಾಸೆಯೋ ಅಥವಾ ಸಮಾಧಾನವೋ ತಿಳಿಯಲಿಲ್ಲ. ಅವನು ನನ್ನನ್ನು ಕಾಪಾಡುತ್ತಿದ್ದನೋ ಅಥವಾ ಕಾಡುತ್ತಿದ್ದನೋ ಎಂಬ ಗೊಂದಲ ನನಗಿತ್ತು. ಬಾ, ಈ ಪೊದೆಗಳ ನಡುವೆ ಸಿಕ್ಕಿಹಾಕಿಕೊಳ್ಳಬೇಡ ಎಂದು ನನ್ನನ್ನು ಜಾಗರೂಕತೆಯಿಂದ ನಡೆಸಿಕೊಂಡು ಹೋದ. ನಾನು ಅವನ ಮುಖವನ್ನೇ ನೋಡುತ್ತಿದ್ದೆ. ಅವನ ತುಂಟತನ ಮತ್ತು ಪ್ರೀತಿ ಎರಡೂ ಬೆರೆತ ಹಾವಭಾವ ನನ್ನನ್ನು ಇನ್ನಿಲ್ಲದಂತೆ ಕಾಡುತ್ತಿತ್ತು. ಪೊದೆಗಳನ್ನು ಸರಿಸುತ್ತಾ ಮುಂದುವರೆದಂತೆ, ನೋಡು ಕಾವ್ಯ, ಇಲ್ಲಿ ಸ್ವಲ್ಪ ಕೆಲಸ ಬಾಕಿಯಿದೆ. ಈ ಹೂವಿನ ಗಿಡಗಳ ಸುತ್ತಮುತ್ತ ಬೆಳೆದಿರುವ ಕಳೆಯನ್ನು ತೆಗೆಯಬೇಕು. ಇದು ನಿನ್ನ ಸೌಂದರ್ಯಕ್ಕೆ ಹೇಳಿ ಮಾಡಿಸಿದ ಕೆಲಸ ಎಂದು ನನ್ನನ್ನು ಕೆಲಸಕ್ಕೆ ಹಚ್ಚಿದ. ಅವನು ನನ್ನ ಹತ್ತಿರವೇ ನಿಂತು ನಾನು ಕೆಲಸ ಮಾಡುವುದನ್ನು ನೋಡುತ್ತಿದ್ದ. ನಾನು ಬಾಗಿ ಕೆಲಸ ಮಾಡುತ್ತಿರುವಾಗ ಅವನ ದೃಷ್ಟಿ ನನ್ನ ಮೇಲೆಯೇ ಇತ್ತು. ಅವನ ನೋಟದಲ್ಲಿ ಒಂದು ರೀತಿಯ ಹಸಿವಿತ್ತು. ಅದು ನನಗೆ ಚೆನ್ನಾಗಿ ಅರ್ಥವಾಗುತ್ತಿತ್ತು. ಕೆಲಸ ಮುಗಿಯುವ ಹೊತ್ತಿಗೆ ಸಂಜೆಯಾಗಿತ್ತು. ಕಾಫಿ ತೋಟದ ನಡುವೆ ಕೆಂಪು ಬಣ್ಣದ ಸೂರ್ಯ ಮರೆಯಾಗುತ್ತಿದ್ದ. ವಿಕ್ರಮ್ ನನ್ನ ಹತ್ತಿರ ಬಂದು, ಬಹಳ ಕಷ್ಟಪಟ್ಟೆ, ನಿನಗೆ ಸುಸ್ತಾಗಿರಬೇಕು ಎಂದು ಹೇಳಿ ನನ್ನ ಹಣೆಯ ಮೇಲಿದ್ದ ಬೆವರಿನ ಹನಿಯನ್ನು ತನ್ನ ಬೆರಳುಗಳಿಂದ ಸರಿಸಿದ. ಆ ಕ್ಷಣದ ರೋಮಾಂಚನ ಹೇಳಲು ಅಸಾಧ್ಯ. ಅವನು ನನ್ನನ್ನು ಅಲ್ಲಿಂದ ರಹಸ್ಯ ದಾರಿಯ ಮೂಲಕ ತೋಟದ ಗೇಟ್ವರೆಗೂ ಬಿಟ್ಟು ಬಂದ. ಇನ್ನೊಮ್ಮೆ ಯಾವಾಗ ಕೆಲಸಕ್ಕೆ ಬರ್ತೀಯಾ ಎಂದು ಅವನು ಕೇಳಿದಾಗ ನಾನು ನಾಚಿ ನೀರಾಗಿ ಅಮ್ಮ ಹೇಳಿದಾಗ ಬರ್ತೀನಿ ಎಂದು ಓಡಿ ಹೋದೆ. ಅಂದು ನಡೆದ ಆ ಘಟನೆ, ಆ ಮಾದಕ ನೋಟಗಳು ಮತ್ತು ವಿಕ್ರಮ್ನ ರೋಮಾಂಚಕ ಸ್ಪರ್ಶ ನನ್ನ ಕನಸಿನಲ್ಲಿ ಇಂದಿಗೂ ಹಸಿರಾಗಿದೆ. ಪ್ರಿಯ ವೀಕ್ಷಕರೇ, ಈ ಕಥೆ ನಿಮಗೂ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಂತಹ ಮತ್ತಷ್ಟು ರೋಚಕ ಕಥೆಗಳಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.